ಇತ್ತೀಚೆಗೆ ಪ್ರಭಾವಿಗಳ ಹೆಸರು ಬಳಸಿ ವಂಚಿಸೋದು ಬಹಳ ಕಾಮನ್ ಆಗಿಬಿಟ್ಟಿದೆ. ರಾಜಕೀಯ ವ್ಯಕ್ತಿಗಳ ಜೊತೆಗಿನ ಈ ಫೋಟೋ ತೋರಿಸಿ ನಾಮ ಹಾಕೋದು ಕೂಡ ಬಹಳ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇಂಥದ್ದೇ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರೋದು. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯ ಪುತ್ರ 17 ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಇದು ಅಂತಿಂತ ವಂಚನೆ ಅಲ್ಲ, ಬರೋಬ್ಬರಿ 17.5 ಕೋಟಿ ರೂಪಾಯಿಯ ವಂಚನೆ ಪ್ರಕರಣ. ಅಂದ ಹಾಗೆ ಈ ಪ್ರಕರಣದಲ್ಲಿ ಕೇಳಿ ಬಂದಿರೋದು ಅಂತಿಂತವರ ಹೆಸರಲ್ಲ, ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ಹೆಸರು. ರಾಜಕೀಯ ಪ್ರಭಾವ ಬಳಸಿ ನಡೀತಾ ವಂಚನೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ವಿರುದ್ಧ ಎಫ್ಐಆರ್. 17.5 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯ ಅಧಿಕಾರಿ ಪುತ್ರನ ಹೆಸರು ಕೇಳಿಬಂದಿದೆ. ಸಿಎಂ OSD ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ OSD ಪುತ್ರನ ವಿರುದ್ಧ ಎಫ್ಐಆರ್. ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ಹಾಗೂ ಉದ್ಯಮಿ ಸ್ನೇಹ ರಾಕೇಶ್ ರಾಬಿನ್ ಫ್ರಾನ್ಸಿಸ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅನಿವಾಸಿ ಭಾರತೀಯ ತೇಜಸ್ವಿ ಮರಿಯಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳು ಕಟ್ಟಡ ಖರೀದಿಸುವ ವಿಷಯಕ್ಕೆ ದೂರುದಾರರನ್ನು ಸಂಪರ್ಕಿಸಿದ್ರಂತೆ. ಬಳಿಕ ಆಸ್ತಿ ದಾಖಲೆಗಳನ್ನು ಪಡೆಯಲು ಆರೋಪಿಗಳು 17.50 ಕೋಟಿ ರೂಪಾಯಿಗಳ ಚೆಕ್ ನೀಡಿದ್ರಂತೆ. ಆದರೆ ಚೆಕ್ ಅನ್ನು ಬ್ಯಾಂಕ್ಗೆ ನೀಡಿದಾಗ ನಕಲಿ ಸಹಿ ಮಾಡಿರುವುದು ಬಯಲಾಗಿದೆ. ಚೆಕ್ ಬೌನ್ಸ್ ಆಗಿದೆ ಅಂತ ಆರೋಪಿಸಲಾಗಿದೆ. ಅವರು ಇವ್ರ ಮಾತಿಗೆ ನಂಬಿ ಇವ್ರಿಗೆ ಪೋಸ್ಟ್ ಡೇಟೆಡ್ ಚೆಕ್ ಅನ್ನ ತಗೊಂಡು 23/11/2022 ಇವ್ರಿಗೆ ಸೇಲ್ ಡೀಡ್ ಅನ್ನ ಮಾಡ್ಕೊಟ್ಬಿಡ್ತಾರೆ. ನೋಡಿ, ಸೇಲ್ ಡೀಡ್ ಮಾಡಿ ಸುಮಾರು ಒಂದು ವಾರದ ನಂತರ ಈ ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಆಗಿದ್ದಂತ 4 ಚೆಕ್ಗಳು, ICICI ಬ್ಯಾಂಕ್ನ 4 ಚೆಕ್ಗಳು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅಷ್ಟು ಚೆಕ್ಗಳು ಬೌನ್ಸ್ ಆಗುತ್ತೆ. ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದ ಮೂಲಕ ಆರೋಪಿಗಳು ನಂಬಿಕೆ ಹುಟ್ಟಿಸಿ ವಂಚನೆ ಮಾಡಿದ್ದಾರೆ ಅಂತ ದೂರುದಾರ ತೇಜಸ್ವಿ ಮರಿಯಪ್ಪ ಆರೋಪ ಮಾಡಿದ್ದಾರೆ. ತನಿಖೆ ಬಳಿಕವಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. OSD ವೆಂಕಟೇಶ್ ಪುತ್ರನ ಮೇಲೆ ಈಗ FIR ದಾಖಲಾಗಿದೆ. 17.5 ಕೋಟಿಯ ಚೆಕ್ ಬೌನ್ಸ್ ಕೇಸ್ ಕೂಡ ದಾಖಲಾಗಿರೋದು. ದೋಖಾ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. ಸಿಎಂ ಹೆಸರನ್ನ ಬಳಸ್ಕೊಂಡು, ಪ್ರಭಾವವನ್ನ ಬಳಸ್ಕೊಂಡು ಇಂಥದ್ದೊಂದು ದೋಖಾ ನಡೀತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ಆಗೋದಕ್ಕೆ ಈಗ ಆರಂಭ ಆಗಿದೆ. ಸದ್ಯಕ್ಕಂತೂ FIR ದಾಖಲಾಗಿದೆ. FIR ದಾಖಲಾದ ನಂತರದಲ್ಲಿ ಈಗ ಪೊಲೀಸರು ಕೂಡ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಚೆಕ್ ಬೌನ್ಸ್ ಕೇಸನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ರಜತ್ ವಿರುದ್ಧ FIR ದಾಖಲಾಗಿರೋದು. ಈತ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯ ಪುತ್ರ. ಈತ ಸಿಎಂ ಹೆಸರನ್ನ ಬಳಸ್ಕೊಂಡು ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆಗೆ ಏನಾದರೂ ಮಸಲತ್ತು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇತ್ತೀಚೆಗೆ ಪ್ರಭಾವಿಗಳ ಹೆಸರು ಬಳಸಿ ವಂಚಿಸೋದು ಬಹಳ ಕಾಮನ್ ಆಗಿಬಿಟ್ಟಿದೆ. ರಾಜಕೀಯ ವ್ಯಕ್ತಿಗಳ ಜೊತೆಗಿನ ಈ ಫೋಟೋ ತೋರಿಸಿ ನಾಮ ಹಾಕೋದು ಕೂಡ ಬಹಳ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇಂಥದ್ದೇ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರೋದು. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯ ಪುತ್ರ 17 ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಇದು ಅಂತಿಂತ ವಂಚನೆ ಅಲ್ಲ, ಬರೋಬ್ಬರಿ 17.5 ಕೋಟಿ ರೂಪಾಯಿಯ ವಂಚನೆ ಪ್ರಕರಣ. ಅಂದ ಹಾಗೆ ಈ ಪ್ರಕರಣದಲ್ಲಿ ಕೇಳಿ ಬಂದಿರೋದು ಅಂತಿಂತವರ ಹೆಸರಲ್ಲ, ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ಹೆಸರು. ರಾಜಕೀಯ ಪ್ರಭಾವ ಬಳಸಿ ನಡೀತಾ ವಂಚನೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ವಿರುದ್ಧ ಎಫ್ಐಆರ್. 17.5 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯ ಅಧಿಕಾರಿ ಪುತ್ರನ ಹೆಸರು ಕೇಳಿಬಂದಿದೆ. ಸಿಎಂ OSD ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ OSD ಪುತ್ರನ ವಿರುದ್ಧ ಎಫ್ಐಆರ್. ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ಹಾಗೂ ಉದ್ಯಮಿ ಸ್ನೇಹ ರಾಕೇಶ್
ರಾಬಿನ್ ಫ್ರಾನ್ಸಿಸ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅನಿವಾಸಿ ಭಾರತೀಯ ತೇಜಸ್ವಿ ಮರಿಯಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳು ಕಟ್ಟಡ ಖರೀದಿಸುವ ವಿಷಯಕ್ಕೆ ದೂರುದಾರರನ್ನು ಸಂಪರ್ಕಿಸಿದ್ರಂತೆ. ಬಳಿಕ ಆಸ್ತಿ ದಾಖಲೆಗಳನ್ನು ಪಡೆಯಲು ಆರೋಪಿಗಳು 17.50 ಕೋಟಿ ರೂಪಾಯಿಗಳ ಚೆಕ್ ನೀಡಿದ್ರಂತೆ. ಆದರೆ ಚೆಕ್ ಅನ್ನು ಬ್ಯಾಂಕ್ಗೆ ನೀಡಿದಾಗ ನಕಲಿ ಸಹಿ ಮಾಡಿರುವುದು ಬಯಲಾಗಿದೆ. ಚೆಕ್ ಬೌನ್ಸ್ ಆಗಿದೆ ಅಂತ ಆರೋಪಿಸಲಾಗಿದೆ. ಅವರು ಇವ್ರ ಮಾತಿಗೆ ನಂಬಿ ಇವ್ರಿಗೆ ಪೋಸ್ಟ್ ಡೇಟೆಡ್ ಚೆಕ್ ಅನ್ನ ತಗೊಂಡು 23/11/2022 ಇವ್ರಿಗೆ ಸೇಲ್ ಡೀಡ್ ಅನ್ನ ಮಾಡ್ಕೊಟ್ಬಿಡ್ತಾರೆ. ನೋಡಿ, ಸೇಲ್ ಡೀಡ್ ಮಾಡಿ ಸುಮಾರು ಒಂದು ವಾರದ ನಂತರ ಈ ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಆಗಿದ್ದಂತ 4 ಚೆಕ್ಗಳು, ICICI ಬ್ಯಾಂಕ್ನ 4 ಚೆಕ್ಗಳು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅಷ್ಟು ಚೆಕ್ಗಳು ಬೌನ್ಸ್ ಆಗುತ್ತೆ. ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದ ಮೂಲಕ ಆರೋಪಿಗಳು ನಂಬಿಕೆ ಹುಟ್ಟಿಸಿ ವಂಚನೆ ಮಾಡಿದ್ದಾರೆ ಅಂತ ದೂರುದಾರ ತೇಜಸ್ವಿ ಮರಿಯಪ್ಪ ಆರೋಪ ಮಾಡಿದ್ದಾರೆ. ತನಿಖೆ ಬಳಿಕವಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. OSD ವೆಂಕಟೇಶ್ ಪುತ್ರನ ಮೇಲೆ ಈಗ FIR ದಾಖಲಾಗಿದೆ. 17.5 ಕೋಟಿಯ ಚೆಕ್ ಬೌನ್ಸ್ ಕೇಸ್ ಕೂಡ ದಾಖಲಾಗಿರೋದು. ದೋಖಾ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. CM ಹೆಸರನ್ನ ಬಳಸ್ಕೊಂಡು, ಪ್ರಭಾವವನ್ನ ಬಳಸ್ಕೊಂಡು ಇಂಥದ್ದೊಂದು ದೋಖಾ ನಡೀತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ಆಗೋದಕ್ಕೆ ಈಗ ಆರಂಭ ಆಗಿದೆ. ಸದ್ಯಕ್ಕಂತೂ FIR ದಾಖಲಾಗಿದೆ. FIR ದಾಖಲಾದ ನಂತರದಲ್ಲಿ ಈಗ ಪೊಲೀಸರು ಕೂಡ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಚೆಕ್ ಬೌನ್ಸ್ ಕೇಸನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ರಜತ್ ವಿರುದ್ಧ FIR ದಾಖಲಾಗಿರೋದು. ಈತ CM ವಿಶೇಷ ಕರ್ತವ್ಯಾಧಿಕಾರಿಯ ಪುತ್ರ. ಈತ CM ಹೆಸರನ್ನ ಬಳಸ್ಕೊಂಡು ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆಗೆ ಏನಾದರೂ ಮಸಲತ್ತು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇತ್ತೀಚೆಗೆ ಪ್ರಭಾವಿಗಳ ಹೆಸರು ಬಳಸಿ ವಂಚಿಸೋದು ಬಹಳ ಕಾಮನ್ ಆಗಿಬಿಟ್ಟಿದೆ. ರಾಜಕೀಯ ವ್ಯಕ್ತಿಗಳ ಜೊತೆಗಿನ ಈ ಫೋಟೋ ತೋರಿಸಿ ನಾಮ ಹಾಕೋದು ಕೂಡ ಬಹಳ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇಂಥದ್ದೇ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರೋದು. CM ವಿಶೇಷ ಕರ್ತವ್ಯಾಧಿಕಾರಿಯ ಪುತ್ರ 17 ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಇದು ಅಂತಿಂತ ವಂಚನೆ ಅಲ್ಲ, ಬರೋಬ್ಬರಿ 17.5 ಕೋಟಿ ರೂಪಾಯಿಯ ವಂಚನೆ ಪ್ರಕರಣ. ಅಂದ ಹಾಗೆ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವುದು ಅಂತಿಂತವರ ಹೆಸರಲ್ಲ, CM ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ಹೆಸರು. ರಾಜಕೀಯ ಪ್ರಭಾವ ಬಳಸಿ ನಡೀತಾ ವಂಚನೆ. CM ವಿಶೇಷ ಕರ್ತವ್ಯಾಧಿಕಾರಿ ಪುತ್ರನ ವಿರುದ್ಧ FIR. 17.5 ಕೋಟಿ ರೂಪಾಯಿ ವಂಚನೆ ಕೇಸ್ನಲ್ಲಿ CM ಸಿದ್ದರಾಮಯ್ಯರ ವಿಶೇಷ ಕರ್ತವ್ಯ ಅಧಿಕಾರಿ ಪುತ್ರನ ಹೆಸರು ಕೇಳಿಬಂದಿದೆ. CM OSD ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. CM OSD ಪುತ್ರನ ವಿರುದ್ಧ FIR. CM ವಿಶೇಷ ಕರ್ತವ್ಯ ಅಧಿಕಾರಿ ವೆಂಕಟೇಶಯ್ಯ ಪುತ್ರ ರಜತ್ ವೆಂಕಟೇಶ್ ಹಾಗೂ ಉದ್ಯಮಿ ಸ್ನೇಹ ರಾಕೇಶ್ ರಾಬಿನ್ ಫ್ರಾನ್ಸಿಸ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅನಿವಾಸಿ ಭಾರತೀಯ ತೇಜಸ್ವಿ ಮರಿಯಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳು ಕಟ್ಟಡ ಖರೀದಿಸುವ ವಿಷಯಕ್ಕೆ ದೂರುದಾರರನ್ನು ಸಂಪರ್ಕಿಸಿದ್ರಂತೆ. ಬಳಿಕ ಆಸ್ತಿ ದಾಖಲೆಗಳನ್ನು ಪಡೆಯಲು ಆರೋಪಿಗಳು 17.50 ಕೋಟಿ ರೂಪಾಯಿಗಳ ಚೆಕ್ ನೀಡಿದ್ರಂತೆ. ಆದರೆ ಚೆಕ್ ಅನ್ನು ಬ್ಯಾಂಕ್ಗೆ ನೀಡಿದಾಗ ನಕಲಿ ಸಹಿ ಮಾಡಿರುವುದು ಬಯಲಾಗಿದೆ. ಚೆಕ್ ಬೌನ್ಸ್ ಆಗಿದೆ ಅಂತ ಆರೋಪಿಸಲಾಗಿದೆ. ಅವರು ಇವ್ರ ಮಾತಿಗೆ ನಂಬಿ ಇವ್ರಿಗೆ ಪೋಸ್ಟ್ ಡೇಟೆಡ್ ಚೆಕ್ ಅನ್ನ ತಗೊಂಡು 23/11/2022 ಇವ್ರಿಗೆ ಸೇಲ್ ಡೀಡ್ ಅನ್ನ ಮಾಡ್ಕೊಟ್ಬಿಡ್ತಾರೆ. ನೋಡಿ, ಸೇಲ್ ಡೀಡ್ ಮಾಡಿ ಸುಮಾರು ಒಂದು ವಾರದ ನಂತರ ಈ ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಆಗಿದ್ದಂತ 4 ಚೆಕ್ಗಳು, ICICI ಬ್ಯಾಂಕ್ನ 4 ಚೆಕ್ಗಳು ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅಷ್ಟು ಚೆಕ್ಗಳು ಬೌನ್ಸ್ ಆಗುತ್ತೆ. ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಸಂಪರ್ಕದ ಮೂಲಕ ಆರೋಪಿಗಳು ನಂಬಿಕೆ ಹುಟ್ಟಿಸಿ ವಂಚನೆ ಮಾಡಿದ್ದಾರೆ ಅಂತ ದೂರುದಾರ ತೇಜಸ್ವಿ ಮರಿಯಪ್ಪ ಆರೋಪ ಮಾಡಿದ್ದಾರೆ. ತನಿಖೆ ಬಳಿಕವಷ್ಟೇ ಅಸಲಿ ಸತ್ಯ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
OSD ವೆಂಕಟೇಶ್ ಪುತ್ರನ ಮೇಲೆ ಈಗ FIR ದಾಖಲಾಗಿದೆ. 17.5 ಕೋಟಿಯ ಚೆಕ್ ಬೌನ್ಸ್ ಕೇಸ್ ಕೂಡ ದಾಖಲಾಗಿರೋದು. ದೋಖಾ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. ಸಿಎಂ ಹೆಸರನ್ನ ಬಳಸ್ಕೊಂಡು, ಪ್ರಭಾವವನ್ನ ಬಳಸ್ಕೊಂಡು ಇಂಥದ್ದೊಂದು ದೋಖಾ ನಡೀತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ಆಗೋದಕ್ಕೆ ಈಗ ಆರಂಭ ಆಗಿದೆ. ಸದ್ಯಕ್ಕಂತೂ FIR ದಾಖಲಾಗಿದೆ. FIR ದಾಖಲಾದ ನಂತರದಲ್ಲಿ ಈಗ ಪೊಲೀಸರು ಕೂಡ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಚೆಕ್ ಬೌನ್ಸ್ ಕೇಸನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ರಜತ್ ವಿರುದ್ಧ FIR ದಾಖಲಾಗಿರೋದು. ಈತ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯ ಪುತ್ರ. ಈತ ಸಿಎಂ ಹೆಸರನ್ನ ಬಳಸ್ಕೊಂಡು ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆಗೆ ಏನಾದರೂ ಮಸಲತ್ತು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ.